ಸದನ ಇರೋದೇ ಚರ್ಚೆ ಮಾಡಲಿಕ್ಕೆ ಚರ್ಚೆ ಅದು ಪಾರ್ಲಿಮೆಂಟರಿ ಡಿಬೇಟ್ ಆಗಬೇಕು, ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ನಡೀಬೇಕು. ಅದು ಬಿಟ್ಬಿಟ್ಟು ಈಗ ನೀವೇನ್ ಮಾಡ್ತೀರಿ, ನಿಯಮಾವಳಿಗಳು ರೂಲ್ಸು ಇವೆಲ್ಲ ಏನೂ ಇರೋದಿಲ್ಲ. ಬಹಳ ಜನ ಪಾಪ ಸದಸ್ಯರುಗಳು ಬಂದಿದ್ದಾರೆ, ಮಾನ್ಯ ಸದಸ್ಯರುಗಳು. ಅವರೆಲ್ಲ ಏನ್ ಮಾಡ್ತಾರೆ, ಮಧ್ಯೆ ಎದ್ದು ಹೇಳ್ತಾರೆ. ಮಧ್ಯೆ ಎದ್ದೇಳಿ ಮಾಡಕ್ ಕೂಡ್ದು ಏನೋ ಒಂದ್ಸಾರಿ ಈಲ್ಡ್ ಆಗ್ತೀವಿ, ಇಲ್ಲ ಆಗದೇ ಇಲ್ಲ ಅಂತಲ್ಲ, 1 ಸಾರಿ 2 ಸಾರಿ 3 ಸಾರಿ ಆಗ್ಬೋದು. ಅದನ್ನೇ ಈಗ ಅರವಿಂದ್ ಬೆಲ್ಲದಿದ್ದಾರಲ್ಲ ಡೆಪ್ಟಿ ಲೀಡರು, ಸುಮ್ನೆ ಎದ್ಬಿಡೋದು, ಮಧ್ಯೆ ಎದ್ಬಿಟ್ಟು ಮಾತಾಡೋದು. ಅವ್ರೇನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ಈಗ RSS ಅಂತ ಅಂದ ತಕ್ಷಣನೇ ಮೈ ಮೇಲೆ ಬಿಡ್ತೀರಿ ನೀವು, ಆಮೇಲೆ ಹೇಳ್ತೀರಿ ನಾವೆಲ್ಲ RSS ನವರು ಅಂತ. ಬಹಳ ಜನ ನಂಗೆ ಗೊತ್ತಿದೆ, ನಮ್ ಜೊತೆ ಇದ್ದವರೆಲ್ಲ RSS ನವ್ರು ಆಗ್ಬಿಟ್ಟವ್ರೆ. ಈಗ ಈ ಅಶ್ವಥ್ ನಾರಾಯಣ RSS ಯಾವಾಗ ಆದ್ಯಪ್ಪ ನೀನು? ಡಾಕ್ಟರ್ ಆಗಿದ್ದವನು ನೀನು. 2003ರಿಂದನೂ ನಾನಿದ್ದೀನಿ. ನಂಗೆ ಗೊತ್ತಿಲ್ಲ. 2003 ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ಇಟ್ಟು ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ನಮ್ ಜೊತೆ ಸೇರ್ಕೋಬೇಕು ಅಂತಿದ್ದವ್ ನೀನು. ಯಾವಾಗ ಸರ್ ನಿಮ್ಮ ಹತ್ರ ಬಂದಿದ್ದೀನಿ, ಮಾತಾಡ್ಸಿದ್ದೀನಿ. ಒಳ್ಳೆ ಕತೆ. ಸಿಂಡಿಕೇಟ್ ಸೆನೆಟ್ ಆಗ್ಬೇಕು, ಸರ್ ಸಿಂಡಿಕೇಟ್ ಸೆನೆಟ್ ಆಗ್ಬೇಕು ಅಂತ ಬಂದಿದ್ದವ್ ನೀನು. ಸರ್ ಸಿಂಡಿಕೇಟ್ ಸೆನೆಟ್ ನಾನು ಗೆದ್ದಿರೋದು ಚುನಾವಣೆಯಲ್ಲಿ, ಸೆನೆಟ್ ಮೆಂಬರ್ ಆಗಿ ಗೆದ್ದಿರೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಯಾವತ್ತೂ ನಮಗೆ ಆಯ್ತು, ನೀಗ ಅಲ್ಲಿ ನೇಮಕ ಆಗಿರೋದು ಎಲ್ಲೂ ಇಲ್ಲ ಸರ್. ಆಯ್ತು, ಈಗ ಉತ್ತರ ಮುಗಿಲ್ದಲ್ಲಿ ಮತ್ತೆ ಚರ್ಚೆ ಮಾಡುವ. ಎಲೆಕ್ಷನ್ ಮೂಲಕ ಬಂದಿರೋದು. ಅಶ್ವಥ್ ಅವರೇ, ನೀವ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ ಅಲ್ಲ? ರಾಜೇಶ್ ನಾಯ್ಕ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ? ಈಗ ವಿಚಾರಣೆ ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ಈ ಸೆಷನ್ ಮುಗಿದ ನಂತರ ನಮ್ಮ ಕಚೇರಿಯಲ್ಲಿ ಇಬ್ಬರು ಕೂತ್ಕೊಂಡು ನಾವು ಚರ್ಚೆ ಮಾಡುವ. ಬನ್ನಿ ಕೂತ್ಕೊಳ್ಳಿ. ಈಗ ಅಶ್ವಥ್ ಅವರೇ, ಅಶ್ವಥ್ ಈಗ ಉತ್ತರ ಬಿಟ್ಟು ಬೇರೆ ಏನೋ ಯಾರಿಗ ಚರ್ಚೆ ಮಾಡಬೇಕಿದ್ದಲ್ಲಿ ದಯವಿಟ್ಟು ನನ್ನ ಕಚೇರಿ ಮತ್ತು ಟೀ ರೂಮ್ ಯಾವಾಗಲೂ ಓಪನ್ ಇದೆ. ರಾತ್ರಿ 12 ಗಂಟೆ ತನಕ ಕೂತ್ಕೊಂಡು ನಾವು ಚರ್ಚೆಯಲ್ಲಿ ಮಾಡೋದು. ಅಧ್ಯಕ್ಷರೇ ಉತ್ತರ ಕೊಟ್ಬಿಡ್ತೀನಿ. ಉತ್ತರ ಕಂಪ್ನಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ. ಯಾರು ಆಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಡೀಟೈಲ್ ಆಗಿ ಮಾತಾಡ್ತೀನಿ. ಯಾಕೋ ಮೂಡು ನಿಮ್ದು ಸರಿ ಇಲ್ಲ, ನಮ್ದು ಸರಿ ಇಲ್ಲ.